ಸುಮಾರು ಪ್ರತಿ ವರ್ಷ 30 ಲಕ್ಷ ಜನ ಹೃದಯಾಘಾತಕ್ಕೆ ಇವತ್ತು ತುತ್ತಾಗ್ತಾ ಇದ್ದಾರೆ. ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು, ಇವತ್ತು ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಬರ್ತಾ ಇದ್ದಾರೆ. ಇದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ. ನೀವು ನಿಜವಾಗಿ ಶ್ರೀಮಂತರು ಯಾರಪ್ಪ ಅಂದರೆ ಯಾರ್ಯಾರಿಗೆ ಆರೋಗ್ಯ 75-80 ವರ್ಷ ತನಕ ಚೆನ್ನಾಗಿರುತ್ತೆ ಅವರೇ ನಿಜವಾದ ಶ್ರೀಮಂತರು. ಅದರಿಂದ ಈ ತಪಾಸಣೆಯನ್ನು ಈ ರೀತಿ ನಮ್ಮ ವೈದ್ಯಕೀಯ ತಪಾಸಣೆ ಶಿಬಿರಗಳು ನಿರಂತರವಾಗಿ ಆಗಬೇಕು. ನಾವು ಮೇಲ್ನೋಟಕ್ಕೆ ಚೆನ್ನಾಗಿದ್ದೀವಿ ಅಂದ್ಕೊಂಡಿರ್ಬೋದು, ಶುಗರ್ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ಮೇಲ್ನೋಟಕ್ಕೆ ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ವಿ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಕಾಯಿಲೆ ಇರ್ಬೋದು, ಅಥವಾ ಹೊಟ್ಟೆನಲ್ಲಿ ಇರತಕ್ಕಂಥ ಸಮಸ್ಯೆಗಳಿರ್ಬೋದು. ಅದರಿಂದ ನಾವು 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರುಗಳು ವಾರ್ಷಿಕವಾಗಿ ಇವತ್ತು ಚೆಕಪ್ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ ಇವತ್ತು, ಅದು NCD ಅಂತ ಹೇಳ್ತೇವೆ. ಅದರಲ್ಲಿ 40 ಕೋಟಿ ಜನರಿಗೆ ಇವತ್ತು ಬ್ಲಡ್ ಪ್ರೆಷರ್ಗೆ ಮತ್ತು ಬ್ಲಡ್ ಶುಗರ್ಗೆ ಚೆಕಪ್ ಆಗಿದೆ ಭಾರತ ದೇಶ. 41 ಕೋಟಿ ಜನರಿಗೆ, ಸುಮಾರು 28 ಕೋಟಿ ಜನರಿಗೆ ಬಾಯಿ ಕ್ಯಾನ್ಸರ್ದು ಪರೀಕ್ಷೆಗಳ ಅಂದರೆ ಇದೆಯಾ ಇಲ್ವಾ ಅಂತ ಚೆಕಪ್ ಮಾಡ್ತಾ ಇದ್ದಾರೆ. ಸುಮಾರು 1,50,00,000 ಜನರಿಗೆ ಇವತ್ತು ಗರ್ಭಕೋಶದ ಕ್ಯಾನ್ಸರು ಇದ್ರ ಬಗ್ಗೆ ಆಗ್ತಾ ಇದೆ. ಅದರಿಂದ ಒಂದು ದೇಶ ಸುಭಿಕ್ಷೆ ಇರಬೇಕಾದ್ರೆ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಜನರ ಆರೋಗ್ಯ ಬಹಳ ಮುಖ್ಯ. ಯಾಕೆಂದರೆ ಎಷ್ಟು 140 ಕೋಟಿ ಜನಸಂಖ್ಯೆ ಇದ್ದೀವಿ. ಇವತ್ತು ನಿಜವಾಗ್ಲೂ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಕಾಕತಾಳೀಯ ನೋಡಿ, ಇವತ್ತು ಲಸಿಕೆ ಅಭಿಯಾನ ಪ್ರಾರಂಭ ಆಗಿದೆ ಭಾರತ ದೇಶದಲ್ಲಿ. ಇವತ್ತು ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಕೂಡ ಕ್ಯಾನ್ಸರ್ ತಪಾಸಣೆ ಅಂದರೆ ಅಕಸ್ಮಾತ್ ಇದ್ದರೆ ಅವರಿಗೆ ಮುಂದಿನ ಚಿಕಿತ್ಸೆಯನ್ನು ನಾವು ಕಿಡ್ವಾಯಿನಲ್ಲಿ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡೋಣ. ಅಕಸ್ಮಾತ್ ಯಾರಿಗೂ ಬರೋದು ಬೇಡ. ಅದೇ ರೀತಿ ಇವತ್ತು ಈಗಾಗಲೇ ಹೇಳಿದೆ, ನಮ್ಮ ಅಭ್ಯಾಸಗಳು ನಮ್ಮ ಮನಸ್ಸಿನ ಆಲೋಚನೆಗಳು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನೋಡಿ, ಹಿಂದೆ ಏನೋ ಕಾಲ್ರಾ ಅಥವಾ ಯಾವುದೋ ಒಂದು ಬೇರೆ ಟೈಫಾಯ್ಡು ಅದರಿಂದ ಸಾಯ್ತಾ ಇದ್ವಿ, ಹೃದಯಾಘಾತದಿಂದ ಸಾಯ್ತಾ ಇರಲಿಲ್ಲ. ಇವತ್ತು ಈ ಕಾಯಿಲೆಗಳೆಲ್ಲ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಮಾಡಬೇಕು. ನಂತರ ನಾವು